ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಶ್ವತಾ ಕ್ರಿಯೇಟಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ಸಂಡೇ ವ್ಲಾಗ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಇವತ್ತು ಚಿಕನ್ ಮತ್ತು ಫಿಶ್ ತಂದಿತ್ತು. ಫಿಶ್ ಸಾಂಬಾರನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನಾನು ಮಾಡೋಂಥ ಈ ಮೆಥಡಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ನಾವು ಫಿಶ್ ಸಾಂಬಾರ್ನ ಈ ರೀತಿ ಮಾಡ್ಕೊಂಡ್ರೆ ನಾನು ಮಾಡುವಂತ ವಿಧಾನದಲ್ಲಿ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಮೊದಲಿಗೆ ನಾವು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಕೋಟಿಂಗ್ ಮಾಡೋದಕ್ಕೆ ಫಿಶ್ಗೆ ಸ್ವಲ್ಪ ಖಾರ, ಅರಿಶಿನ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಪುಡಿ, ಧನಿಯಾ, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಉಪ್ಪನ್ನು, ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಿಶನ್ನು ನಾನು ಆಲ್ರೆಡಿ 2 ಸಲ ನೀಟಾಗಿ ಸಾಲ್ಟ್ ವಾಟರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗೆಲ್ಲ ವಾಶ್ ಮಾಡ್ಕೊಂಡಾದಮೇಲೆ ನೋಡಿ, ಈ ರೀತಿ ನಾವು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ ಮಸಾಲೆ ಖಾರವನ್ನು, ಇದನ್ನು ನೋಡಿ ಈ ರೀತಿ ನೀಟಾಗಿ ಅಪ್ಲೈ ಮಾಡಬೇಕು. ಸ್ಕಿನ್ ಮೇಲೆ ನಾನು ಅಪ್ಲೈ ಮಾಡ್ತಾ ಇಲ್ಲ, ಒಳಗಡೆ ಸೈಡ್ ನೋಡಿ ಈ ರೀತಿ ಕಟ್ ಮಾಡಿರ್ತಾರಲ್ವ ಆ ಕಡೆ ಮಾತ್ರ ಈ ರೀತಿ ಅಪ್ಲೈ ಮಾಡ್ತಾಯಿದ್ದೀನಿ. ಸ್ಕಿನ್ ಮೇಲೆ ನಾವು ಅಪ್ಲೈ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಪ್ರತಿಯೊಂದಕ್ಕೂ ಕೂಡ ಸ್ವಲ್ಪ ಲೇಟ್ ಆದರೂ ಕೂಡ ಈ ರೀತಿ ನಾವು ಹಚ್ಕೊಂಡ್ರೆ ತುಂಬಾ ಚೆನ್ನಾಗಿ ಇದಕ್ಕೆ ಉಪ್ಪು ಖಾರ ಎಲ್ಲ ಕೂಡ ಹಿಡಿಯುತ್ತೆ. ಎಣ್ಣೆನ ಹಾಕಿರೋದ್ರಿಂದ ನೀಟಾಗಿ ಅಂಟ್ಕೊಳ್ಳುತ್ತೆ. ಫಿಶ್ ಹಾಗೆ ತೇವಾಂಶ ನೀಟಾಗಿ ನೀರೆಲ್ಲ ಕೂಡ ಡ್ರೈ ಆಗೋವರೆಗೂ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಂತರ ತಗೊಂಡು ನೋಡಿ ಒಂದೊಂದಕ್ಕೆ ಈ ರೀತಿ ನಾನು ಖಾರವನ್ನೆಲ್ಲ ಕೂಡ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಹೀಗೆ ಪ್ರತಿಯೊಂದು ಪೀಸ್ಗೂ ಕೂಡ ಒಂದೊಂದಕ್ಕೆ ತಗೊಂಡು ನಾವು ಹಚ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಟೈಮ್ ತಗೊಂಡ್ರೂ ಕೂಡ ಬೇಗನೆ ಕೂಡ ಫಿಶ್ ಸಾಂಬಾರಂತೂ ಬೇಗನೆ ಮುಗಿಯುತ್ತೆ. ಫಿಶ್ ಬೇಯೋದಕ್ಕೆ ಏನು ಟೈಮ್ ತಗೊಳ್ಳೋದಿಲ್ಲ ಅಲ್ವಾ, ಹಾಗಾಗಿ ಬೇಗನೆ ಬೆಂದೋಗುತ್ತೆ. ನೋಡಿ ನಾನು ಈ ರೀತಿ ಮಾಡ್ತಿದ್ದೀನಲ್ಲ, ಈ ರೀತಿ ಕೂಡ ಹಚ್ಕೊಂಡ್ರು ಕೂಡ ಸ್ವಲ್ಪ ಬೇಗನೆ ಆಗುತ್ತೆ. ಹೀಗೆ ಒಂದೊಂದಕ್ಕೆ ನಾನು ನೀಟಾಗಿ ಹಚ್ಕೊಂಡು ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಈಗ ಎಲ್ಲದಕ್ಕೂ ಕೂಡ ಹಚ್ಕೊಂಡು ಆದಮೇಲೆ ಈಗ ನಾನು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಅಗಲ ಇರೋಂಥ ಪ್ಯಾನನ್ನು ಇಟ್ಕೊಳ್ಳಿ. ನೀವು ಹೆಂಚನ್ನು ಬೇಕಾದರೂ ಇಟ್ಕೋಬೋದು. ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಈಗ ನಾವು ಖಾರವನ್ನು ಹಚ್ಚಿಟ್ಕೊಂಡಿದ್ವಲ್ಲ ಫಿಶ್ ಪೀಸಸನ್ನು, ಇದನ್ನು ನೋಡಿ ಈ ರೀತಿ ಒಂದೊಂದನ್ನೇ ಹಾಕ್ಕೊಳ್ತಾ 2 ಸೈಡು ಕೂಡ ನಾವು ಸುಟ್ಕೋಬೇಕು. ಒಂದು ಸ್ವಲ್ಪ ಹೊತ್ತು ಸುಟ್ಟರೆ ಸಾಕು. ನಾವು ಮಾಮೂಲಿಯಾಗಿ ತವಾ ಫ್ರೈ ಮಾಡ್ತೀವಲ್ಲ ಆ ರೀತಿ ಫುಲ್ ಫ್ರೈ ಆಗೋವರೆಗೂ ಏನಿಡೋ ಅವಶ್ಯಕತೆ ಇಲ್ಲ. ಒಂದು 5ರಿಂದ 8 ನಿಮಿಷವರೆಗೂ 2 ಸೈಡು ಕೂಡ ಒಂದೊಂದು ಸಲ ತಿರುವಾಕ್ಕೊಂಡು ನಾವು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಫಿಶ್ ಫುಲ್ ಬೇಯೋವರೆಗೂ ಕೂಡ ಇಡೋ ಅವಶ್ಯಕತೆ ಏನೂ ಇಲ್ಲ. ಈ ರೀತಿ ಎಷ್ಟು ಇಡಿಸುತ್ತೋ ಅಷ್ಟು ಪೀಸನ್ನು ನೀವು 1 ಸಲ ಅಥವಾ 2 ಸಲಕ್ಕೆ ಆಗೋ ಥರ ನೋಡಿಕೊಂಡು ಹಾಕ್ಕೊಳ್ಳಿ. 1-2 ನಿಮಿಷ ಬಿಟ್ಟು ನಾನು ಮತ್ತೆ ಅದನ್ನು ನೋಡಿ ಈ ರೀತಿ ತಿರುವಾಕ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೂ ಕೂಡ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಮಸಾಲೆ ಎಲ್ಲ ಕೆಳಗಡೆ ಮೆತ್ಕೊಬಿಟ್ಟು ಸೀದೋದಂಗೆ ಆಗುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಒಂದು ಸಲ ತಿರುವಾಕ್ಕೊಂಡು ಮತ್ತೆ ಆ ಕಡೆಗೂ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ 2 ಸೈಡ್ಗೂ ಕೂಡ ಒಂದೊಂದು ಸಲ ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಎಣ್ಣೆ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದಿಲ್ಲ ಅಂದರೆ ಅದೇ ಸಾಕಾಗುತ್ತೆ. ಈಗ ಮತ್ತೆ ಇನ್ನೊಂದು ಸಲ ಹಂಗೆ ತಿರುವಾಕ್ಕೊತಾ ಇದ್ದೀನಿ. 2 ಸೈಡು ಕೂಡ ಒಂದೊಂದು ಸ್ವಲ್ಪ ಹೊತ್ತು ಈ ರೀತಿ ಬೇಯಿಸ್ಕೊಬಿಟ್ಟು ಎಣ್ಣೆಯಲ್ಲಿ ಈಗ ಇದನ್ನು ಸೈಡ್ಗೆ ತೆಗೆದುಬಿಟ್ಟು ಇನ್ನು ಸ್ವಲ್ಪ ಅದನ್ನು ಕೂಡ ಹಾಗೇ ಹಾಕ್ಕೊತೀನಿ. ಇದನ್ನೆಲ್ಲ ಕೂಡ ಈಗ ಒಂದು ಪ್ಲೇಟ್ಗೆ, ಅದೇ ಪ್ಲೇಟ್ಗೆ ನಾವು ಆಗಲೇ ಮಸಾಲೆ ಏನು ಕಲಿಸ್ಕೊಂಡಿದ್ವಿ ಖಾರವನ್ನು ಅದೇ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಕಿರೋದನ್ನು ಕೂಡ ಮತ್ತೆ ಹಾಕಿ ಅದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬಿಡ್ತೀನಿ. ಈ ರೀತಿ ಎಲ್ಲ ಫಿಶನ್ನು ಕೂಡ ಮೊದಲಿಗೆ ನಾವು ನೀಟಾಗಿ 2 ಸೈಡ್ಗೂ ಕೂಡ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಫಸ್ಟ್ ಅದರಲ್ಲಿ ಎಲ್ಲ ಕೂಡ ಸೆಂಟರ್ ಪೀಸ್ಗಳೇ ಇದ್ದವು. ಇದರಲ್ಲಿ ಸ್ವಲ್ಪ ತಲೆ ಮತ್ತು ಬಾಲದ ಕಡೆದು ಕೂಡ ಇರೋದ್ರಿಂದ ಇದನ್ನು ಸೆಕೆಂಡ್ ಟೈಮ್ಗೆ ಹಾಕ್ಕೊತಾ ಇದ್ದೀನಿ. ಬಟ್ ಎಲ್ಲ ಕೂಡ ಚೆನ್ನಾಗೇ ಇರುತ್ತೆ. ನಾನು ಇದನ್ನು ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೆ. ಒಬ್ಬರು ಕೇಳಿದರು ಈ ಫಿಶ್ ನೇಮ್ ಏನು ಅಂತ. ನನಗೂ ಫಿಶ್ ನೇಮ್ ಗೊತ್ತಿಲ್ಲ, ತಂದದ್ದು ನಮ್ಮವರು. ಅವ್ರಿಗೆ ಕೇಳಿದ್ರೆ ಅವ್ರು ಏನೋ ಹೆಸ್ರು ಹೇಳಿದ್ರು, ನನಗೂ ನೆನಪಿಲ್ಲ ಹೋಗಮ್ಮ ಅಂತ ಅಂದರು. ಸೊ ಹಾಗಾಗಿ ಫಿಶ್ ನೇಮ್ ಏನಂತ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತು ಅಂತಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ 2 ಸಲ ನಾನು ಫ್ರೈ ಮಾಡಿ ಇಟ್ಕೊಂಡ್ಮೇಲೆ ಈಗ ಅದೇ ಪ್ಯಾನ್ಗೆ ಎಣ್ಣೆ ಇನ್ನು ಸ್ವಲ್ಪ ಹಾಕ್ಕೊಂಡು
ಈರುಳ್ಳಿಯನ್ನು ಸಣ್ಣಗೆ ಹಚ್ಕೊಂಡಿದ್ದೀನಿ. ನಾವು ವಡೆ ಬೋಂಡಾಗೆಲ್ಲ ಹಚ್ಕೊತೀವಲ್ಲ ಆ ರೀತಿ ಸಣ್ಣಕ್ಕೆ ಹಚ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗಲೇ ಸ್ವಲ್ಪ ಮಸಾಲೆ ಅಂಟಿತ್ತಲ್ಲ ಪ್ಯಾನ್ಗೆ, ಅದನ್ನೆಲ್ಲ ಕೂಡ ನಾನು ಅದರಲ್ಲೇ ರಿಮೂವ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಕೂಡ ಫ್ರೆಶ್ ಆಗಿ ಮಾಡ್ಕೊಂಡಿರೋವಂಥದ್ದನ್ನು ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ ಯಾವುದಕ್ಕಾದರೂ ಕೂಡ ಅಷ್ಟೇ. ನಂತರ ಟೊಮೆಟೊ ಕೂಡ ಸಣ್ಣಗೆ ಹಚ್ಕೊಂಡಿದ್ದೀನಿ. ನಾನು ಚಾಪರ್ಗೆ ಹಾಕ್ಕೊಬಿಟ್ಟಿದ್ದೆ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಕೂಡ. ಟೊಮೊಟೊವನ್ನು ಕೂಡ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ನುಣ್ಣಗೆ ಬೆಂದೋಗೋ ಥರ ಬೇಯಿಸ್ಕೊಳ್ಳಿ. ನಾವು ಕಟ್ ಮಾಡಿರೋದೇ ಸಣ್ಣಕ್ಕೆ ಕಟ್ ಮಾಡಿರೋದ್ರಿಂದ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಷ್ಟೊತ್ತಿಗೆ ಚೆನ್ನಾಗಿ ಬೆಂದೋಗುತ್ತೆ. ಇದು ಕೂಡ ಚೆನ್ನಾಗಿ ಬೆಂದಾದಮೇಲೆ ನಾನು ಹುಣಸೆಹಣ್ಣು ರಸವನ್ನು ಕಲಸಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಹಾಕುವಂಥದ್ದು ಕ್ಲಿಪ್ಪು ಮಿಸ್ ಆಯಿತು, ವಿಡಿಯೋ ಆಫ್ ಆಗಿತ್ತು, ನಾನು ನೋಡ್ಕೊಳ್ಳಿಲ್ಲ. ನೋಡಿ, ಹುಣಸೆಹಣ್ಣು ರಸವನ್ನು ನಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಫಿಶ್ ಎಷ್ಟಿದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಹಾಕ್ಕೋಬೇಕಾಗತ್ತೆ. ನಾನು ನಿಂಬೆಹಣ್ಣು ಗಾತ್ರಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಹುಣಸೆಹಣ್ಣನ್ನು ಕಲಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ನಮಗೆ ಇನ್ನು ಸ್ವಲ್ಪ ಖಾರ ಬೇಕಾಗುತ್ತೆ, ನಾವು ಆಗಲೇ ಹಾಕಿದ್ವಲ್ಲ, ನೋಡಿಕೊಂಡು ಈಗ ಎಷ್ಟು ಖಾರ ಬೇಕು ಅನ್ನೋದನ್ನು ಹಾಕ್ಕೊಳ್ಳಿ. ನಮ್ಮ ಮನೆ ಖಾರದ ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಹಾಗೆ ಧನಿಯಾ ಪುಡಿ ಕೂಡ ನಾನು ಆಗಲೇ ಹಾಕಿದ್ದೆ ಅಲ್ವ, ಅಷ್ಟೇ ಸಾಕು ಅಂತ ಮತ್ತೆ ಹಾಕಿಲ್ಲ. ನಿಮ್ಗೆ ಇನ್ನು ಸ್ವಲ್ಪ ಬೇಕು ಅನಿಸಿದ್ರೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಬೇಕು ಅಂದರೆ ಗರಂ ಮಸಾಲ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಮಸಾಲೆ ಕಡಿಮೆ ಮಾಡ್ಕೊತಾ ಇರೋದ್ರಿಂದ, ಅಂದರೆ ಮಸಾಲೆ ಜಾಸ್ತಿ ತಿಂದರೆ ನಮ್ಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ಮಸಾಲೆ ಕಡಿಮೆನೇ ಹಾಕ್ಕೊತಾ ಇದ್ದೀನಿ. ಗ್ರೇವಿ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ನೀವು ನೋಡಿಕೊಂಡು ಬೇಕು ಅಂದರೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೋಬೋದು. ನೀರು ಎಲ್ಲ ಸ್ವಲ್ಪ ಹೊತ್ತು ಹಾಕಿ ಆದಮೇಲೆ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಿ. ಉಪ್ಪು ಕೂಡ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ನೋಡಿಕೊಂಡು. ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದ್ದು ಹುಣಸೆಹಣ್ಣದೆಲ್ಲ ಹಸಿ ವಾಸನೆ ಎಲ್ಲ ಹೋದಾದಮೇಲೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಫಿಶ್ಶು, ಅದನ್ನು ನೋಡಿ ಹಾಕ್ಕೊಳ್ಳಿ. ತಟ್ಟೆಯಲ್ಲಿ ಮಿಕ್ಕಿರೋ ಅಂಥ ಮಸಾಲೆ ಎಲ್ಲವನ್ನು ಕೂಡ ನಾನು ಅದರೊಳಗಡೆಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಲಸಿ ನಾವು ಹಾಕಿದ್ವಲ್ಲ ಅದನ್ನು ಎಲ್ಲ ಕೂಡ ಹಾಕ್ಕೊಳ್ಳಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫಿಶನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ನೋಡಿ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಆಲ್ರೆಡಿ ಸ್ವಲ್ಪ ಬೆಂದಿದೆ ಫಿಶ್ಶು. ನಾರ್ಮಲಾಗಿ ನಾವು ಸಾಂಬಾರಿಗೆ ಫಿಶನ್ನು ಹಾಕಿದಾಗ ಬೇಗ ಬೆಂದೋಗ್ಬಿಟ್ಟು ನಾವು ಈ ರೀತಿ ಉಲ್ಟಾ ಮಾಡೋಕ್ಕೆ ಹೋದಾಗ ಕಿತ್ಕೊಬಂದಂಗೆ ಆಗುತ್ತೆ ಪೀಸಸ್. ನಾವು ಯಾವ ಕಡೆ ಹೇಳಿದ್ರೆ ಆ ಕಡೆಗೆ ಕಿತ್ಕೊಬಂದಂಗೆ ಆಗುತ್ತೆ. ಬಟ್ ಈ ರೀತಿ ಫಸ್ಟೇ ಒಂದು ಸಲ ಫ್ರೈ ಮಾಡಿಕೊಂಡು ಹಾಕೋದ್ರಿಂದ ನೀಟಾಗಿ ಹಾಗೇ ಇರುತ್ತೆ. ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಚಿನ್ನು ಅಂತೂ 3 ಡೇಸ್ ಸಾಂಬಾರು ಹಂಗೆ ಐಟಮ್ ನಂಗೆ ಬೇಕು ಅಂತೇಳ್ಬಿಟ್ಟು 3 ಡೇಸ್ ತಿಂದಿದ್ದಾಳೆ. ಅಷ್ಟು ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಗ್ರೇವಿನೂ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಮುದ್ದೆ, ಚಪಾತಿ, ಅನ್ನ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ನೋಡಿ, 2 ಸೈಡ್ಗೂ ಕೂಡ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಮೇಲೆ ಹಾಕ್ಕೊಂಡು ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಫಿಶ್ ಬೇಗ ಬೆಂದೋಗುತ್ತಲ್ವ, ಜಾಸ್ತಿ ಏನು ಟೈಮ್ ತಗೊಳ್ಳೋದಿಲ್ಲ. ಈಗಿದು ನೋಡಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಬೆಳಗ್ಗೆ ಟಿಫನ್ಗೆ ನಾನು ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೆ ತಿನ್ನೋಣ ಅಂತೇಳ್ಬಿಟ್ಟು. ಅದೇನೋ ಸರಿಯಾಗಿ ನೋಡಿ ಮೊಳಕೆನೇ ಬಂದಿಲ್ಲ, ತುಂಬ ಚಿಕ್ಕದಾಗಿ ಬಂದಿತ್ತು. ಸೊ ಮಕ್ಳಿಗೂ ನಾವೇನಾದರೂ ತಿನ್ನೋಕ್ಕೆ ಹಸಿದು ಕೊಟ್ಟರೆ ಹಾಗೆ ಅಷ್ಟೊಂದು ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ದೋಸೆ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. 2 ಸಲ ಹಾಕ್ಕೊತೀನಿ ಮಿಕ್ಸಿ ಜಾರಿಗೆ, ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಇದರೊಳಗೆ ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಶುಂಠಿ ಖಾರಕ್ಕೆ 1-2 ಮೆಣಸಿನ್ಕಾಯಿನ ಕೂಡ ಹಾಕ್ಕೊತೀನಿ. ನೀವು ಜೀರಿಗೆ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಶುಂಠಿಯನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಬಂದುಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದರಲ್ಲೇ ಹಾಕ್ಬಿಡ್ತೀನಿ ನಾನು. ಮಿಕ್ಸಿ ಜಾರಲ್ಲೇ ಹಾಕಿದಾಗ ಅದರಲ್ಲೇ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಒಂದು ಸಲ ನೋಡಿ ಈ ರೀತಿ ನುಣ್ಣಕ್ಕೆ ಹಾಕ್ಕೊಂಡ್ಮೇಲೆ ಇನ್ನು ಮಿಕ್ಕಿದ್ದು ಕೂಡ ಒಂದು ಸ್ವಲ್ಪ ಇತ್ತಲ್ವ, ಅದನ್ನು ಕೂಡ ಸೆಕೆಂಡ್ ಟೈಮ್ಗೆ ಹಾಕ್ಕೊಂಡು ಇದರೊಳಗಡೆಗೆ ನಾನು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಆಗಲೇ ಜೀರಿಗೆ ಮರೆತು ಹೋಗ್ಬಿಟ್ಟಿದ್ದೆ, ಹಾಗಾಗಿ ಈಗ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಳ್ಳುವಾಗ ನಾನು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಇನ್ನೂ ಅವಶ್ಯಕತೆ ಇದ್ದರೆ ಹಾಕ್ಕೋಬೋದು. ಇದಕ್ಕೆ ಅಕ್ಕಿ ಕೂಡ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸಿ ಜಾರ್ಗೆ. ನಾನು ದೋಸೆ ಹಾಕಬೇಕು ಅಂತ ಪ್ಲ್ಯಾನ್ ಏನಿರಲಿಲ್ಲ, ಹಾಗಾಗಿ ಅಕ್ಕಿಯನ್ನು ಹಾಕಲಿಲ್ಲ. ಅಕ್ಕಿ ಹಾಕ್ಕೊಂಡ್ರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಸ್ಮೂತಾಗಿ ಚೆನ್ನಾಗಿತ್ತು ದೋಸೆ ಅಂತೂ ತಿನ್ನೋದಕ್ಕೆ. ಬಿಸಿ ಬಿಸಿ ದೋಸೆ ತುಂಬ ಚೆನ್ನಾಗಿರುತ್ತೆ.
ಪೆಸರೆಟ್ಟು ಅಂತ ಕರೀತಾರಲ್ವ, ಹೆಸರು ಕಾಳಿನ ದೋಸೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ. ಬಟ್ ಇದನ್ನು ಬಿಸಿ ಬಿಸಿಯಾಗಿ ತಿಂದ್ರೇ ಟೇಸ್ಟು, ತಣ್ಣಗಾದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಟಿಫನ್ಗೆ ಚಿಕನ್ ಫ್ರೈ ಆಲ್ರೆಡಿ ಮಾಡಿಟ್ಟಿದ್ದೆ ನಾನು. ಚಿಕನ್ ಫ್ರೈಗೆ ದೋಸೆಯನ್ನು ಹಾಕ್ಕೊತಾ ಇದ್ದೀವಿ. ತುಂಬಾ ಚೆನ್ನಾಗಿರುತ್ತೆ. ಫಿಶ್ ಗ್ರೇವಿ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ದೋಸೆ, ಪೂರಿ, ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಪೆಸರೆಟ್ಟು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ಸೊ ಮಕ್ಕಳಿಗೆ ಈಗ ಟಿಫನ್ಗೆ ಇದನ್ನು ಹಾಕ್ಕೊಡ್ತಾ ಇದ್ದೀನಿ. ಹೆಸರು ಕಾಳು ನಾವು ಹಾಗೆ ಕೊಟ್ಟರೆ ಮಕ್ಕಳು ಅಷ್ಟೊಂದು ಇಷ್ಟಪಡೋದಿಲ್ಲ, ಹಸಿಯಾಗಿರುತ್ತಲ್ವ, ಬೇಡ ಬೇಡ ಅಂತಾರೆ. ಸೊ ಇನ್ನು ಬಲವಂತ ಮಾಡಿಕೊಂಡು ಯಾಕೆ ಅಂತೇಳ್ಬಿಟ್ಟು ನಾನು ಟಿಫನ್ಗೂ ಆಗುತ್ತೆ ಅಂತೇಳ್ಬಿಟ್ಟು ದೋಸೆಯನ್ನು ಹಾಕಿಬಿಟ್ಟೆ. ಅಷ್ಟು ನಾನು ನೆನೆಸಿಟ್ಟಿದ್ದು ನಮಗೆ ಟಿಫನ್ಗೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ದೋಸೆಯನ್ನು ಹಾಕ್ತಾಯಿದ್ದೀನಿ. ದೋಸೆ ಕೂಡ ತುಂಬಾ ಟೇಸ್ಟಿಯಾಗಿ ಮೆತ್ತಗೆ ಚೆನ್ನಾಗಿತ್ತು. ನಮಗೆ ಗರಿ ಗರಿಯಾಗಿ ಬೇಕು ಅಂತಲೇ ಸ್ವಲ್ಪ ಅಕ್ಕಿಯನ್ನು ನೆನೆಸ್ಬಿಟ್ಟು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಚಿಕನ್ ಜೊತೆಗೆ ನಾನು ದೋಸೆನ ಹಾಕ್ಕೊಂಡು ತಿಂದ್ವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಫಿಶ್ ಸಾಂಬಾರಿಗೂ ಕೂಡ ಅಷ್ಟೇ ಚೆನ್ನಾಗಿತ್ತು. ನೀವು ಒಂದ್ಸಲ ಫಿಶ್ ಸಾಂಬಾರನ್ನ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಫಿಶ್ ಆ್ಯಕ್ಚುಲಿ ಚಿಕನ್ಗಿಂತ ಎಕ್ಸೆಸ್ ಆಫ್ ವೀಟ್ ಜಾಸ್ತಿ, ಹಾಗಾಗಿ ಹೆಚ್ಚಾಗಿ ತರೋದಿಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಚಿನ್ನು ಕೇಳ್ತಾಳೆ ಫಿಶ್, ಬಟ್ ಸಿರಿ ನನಗೆ ಬೇಡ ಬೇಡ ಅಂತಿರ್ತಾಳೆ. ಅವಳಿಗೆ ಬಲವಂತ ಮಾಡಿ ತಿನ್ನಿಸ್ಬೇಕಾದ್ರೂ ಕೂಡ ಅವಳು ಯಾವ ರೀತಿ ಮಾಡಿದ್ರು, ಫ್ರೈ ಮಾಡಿದ್ರು, ಸಾಂಬಾರು ಮಾಡಿದ್ರು, ಏನು ಮಾಡಿದ್ರು ಕೂಡ ಅವಳು ಹೆಚ್ಚಾಗಿ ತಿನ್ನೋದಿಲ್ಲ. ಅವಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ನನಗೂ ಮತ್ತು ಚಿನ್ನುಗೆ ಇಷ್ಟ. ಸೊ ನಮಗೇನಾದರೂ ಬೇಕು ಅನಿಸಿದ್ರೆ ಮಾತ್ರ ತೊಗೊಂಡು ಬರ್ತಾರೆ. ನಮ್ಮವರು ಕೂಡ ಫಿಶ್ ಏನು ತಿನ್ನೋದಿಲ್ಲ, ಅವ್ರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಮ್ಮಿಬ್ಬರಿಗೂ ಬೇಕು ಅನಿಸಿದ್ರೆ ಮಾತ್ರ ನಾವು ಹೇಳ್ತೀವಿ, ತಗೊಂಡು ಬಂದು ಕೊಡ್ತಾರೆ ನಮಗೆ. ಸಿರಿಗೆ ಬಲವಂತ ಮಾಡಿ ಒಂದು ಸ್ವಲ್ಪ ತಿನ್ನಿಸ್ತೀವಿ, ಆಗ ತಿಂತಾಳೆ ಅಷ್ಟೇ. ಬಟ್ ನಾವು ಇಷ್ಟಪಟ್ಟು ತಿಂದಷ್ಟು ಅವಳು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಈಗ ಟಿಫನ್ನು ರೆಡಿ ಆಗಿದೆ. ಕುತ್ಕೊಂಡೀಗ ಟಿಫನ್ ತಿನ್ನಬೇಕು ಎಲ್ಲರೂ ಕೂಡ. ಟೈಮ್ ಆಗಿದೆ. ಸಂಡೇ ಅಂತಂದರೆ ಸ್ವಲ್ಪ ಲೇಟ್ ಆಗೇ ಆಗುತ್ತಲ್ವ ಅಡುಗೆ ಮಾಡಿ ತಿನ್ನೋ ಅಷ್ಟೊತ್ತಿಗೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.